ಈಗ ಸಮಾವೇಶ ಹಾಸನದಲ್ಲಿ ಆಗುವ ಸಮಾವೇಶದ ಬಗ್ಗೆ ಭಾಳ ಚರ್ಚೆ ಆಗ್ತಾ ಇದೆ. ಅದು ನಿಜಕ್ಕೂ ಭಿನ್ನಮತ ಇರುವುದು ಹೌದಾ? ದೆಹಲಿಯಲ್ಲಿ ಇಬ್ಬರು ಹೋಗಿದ್ದಾರೆ, ಅದು ಓಕೆ ಆಗಿದೆ ಅಂತ ನಿನ್ನೆ ತಂತ್ರದ ಬೆಳವಣಿಗೆ ಹೇಳ್ತಾರೆ. ಭಿನ್ನಮತ ಇರೋದು ಹೌದಾ? ನಮ್ಮಲ್ಲಿ ಯಾವುದೇ ಭಿನ್ನಮತ ಇಲ್ಲ. ಭಿನ್ನಮತ ಇರೋದು ಬಿ ಜೆ ಪಿಯಲ್ಲಿ. ತಾವೇ ಮಾಧ್ಯಮದವ್ರು ತೋರಿಸ್ತಾ ಇದ್ದೀರಾ. ಭಿನ್ನಮತ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ನಾವೆಲ್ಲರೂ ಒಂದೇ. ಅದಕ್ಕೆ ಉತ್ತರ 3 ಬೈ ಎಲೆಕ್ಷನ್. ನಿಮ್ಮದೇ ಇಲಾಖೆಯಲ್ಲಿ 80% ವಿಕಲಾಂಗಚೇತನರ ಅನುದಾನ ಕಟ್ ಮಾಡಿದ್ದಾರೆ ಅಂತ ಚರ್ಚೆ. ಅಂದರೆ ಭಾಗ್ಯಕ್ಕೋಸ್ಕರ ಕಟ್ ಮಾಡಿದ್ದಾರೆ. ಈ ಸೈಕಲ್ಗಳು ಕೊಡ್ತಾ ಇಲ್ಲ, ಅವರ ಇಕ್ವಿಪ್ಮೆಂಟ್ಗಳು ಸಿಗ್ತಾ ಇಲ್ಲ ಅಂತೇಳಿ. ಅಂದರೆ 8,000 ಬೇಡಿಕೆ ಇಟ್ಟರೆ 300 ಏನೋ ಪಾಸ್ ಆಗಿದೆ ಅಂತೆ. ನಿಮಗೆಲ್ಲ ತಪ್ಪು ಮಾಹಿತಿ ಬಂದಿದೆ. ಯಾಕಂದರೆ ತುಂಬ ಮಾಹಿತಿ ಇಟ್ಕೊಂಡು ಮಾತಾಡೋರು ನೀವು. ಫಸ್ಟ್ ಟೈಮ್ ತಪ್ಪು ಮಾಹಿತಿ ಇಟ್ಕೊಂಡು ಮಾತನಾಡ್ತಾ ಇದ್ದೀರಾ. 8,000 ಅಪ್ಲಿಕೇಶನ್ನೇ ಬಂದಿಲ್ಲ. ನಾವು 300 ನಾವು ಪಾಸ್ನು ಮಾಡಿಲ್ಲ. ಅಪ್ಲಿಕೇಶನ್ ಬಂದಿರೋದು 2,500, 2,300. ನಾವು ಅದಕ್ಕೆ ಈಗಾಗಲೇ ನಾವು ಪ್ರೀ ಬಜೆಟ್ನಲ್ಲಿ ಏನು ನಮ್ಮ ಸಪ್ಲಿಮೆಂಟ್ರಿ ಬಜೆಟ್ ಇರುತ್ತಲ್ಲ ಅದರಲ್ಲಿ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ. ಅದು ಕ್ಲಿಯರ್ ಆಗುತ್ತೆ. ಈಗ ಸಪ್ಲಿಮೆಂಟ್ರಿ ಬಜೆಟ್ ಅಂತ ಒಂದು ಇರುತ್ತಲ್ಲ, ಅಪ್ಲಿಕೇಶನ್ ನಾವು ಇಲ್ಲಿವರೆಗೆ ತೊಗೊಳ್ಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ 10 ಕೋಟಿ ನಮಗೆ ಯಥಾವತ್ತಾಗಿ ಕೊಟ್ಟಿದ್ದರು. ಈಗ ನಾವೇನು ಸಪ್ಲಿಮೆಂಟ್ರಿ ಬಜೆಟ್ನಲ್ಲಿ ನಾವು ಫೈಲ್ ಮೂವ್ ಮಾಡಿದ್ವಿ ಅದಕ್ಕೂ ಕೂಡ ಕೊಡ್ತಾರೆ. ಆದರೆ ಒಂದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಇಲಾಖೆಯ ಬಜೆಟ್ಟು 32,000 ಕೋಟಿಗಿಂತ ಜಾಸ್ತಿ ಇದೆ. ಯಾವುದೇ ಬಜೆಟನ್ನು ಯಾವುದೇ ಇದನ್ನು ಡಿಸೇಬಲ್ ಆಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು ಅಥವಾ ಮಕ್ಕಳಿಗಾಗಿರ್ಬೋದು ಕಡಿತ ಮಾಡಿಲ್ಲ. ಡಿಸೇಬಲ್ದಲ್ಲಿ ಏನೋ ಅವರು ಹೇಳಿದ್ದಾರೆ 8,000 ಅರ್ಜಿ ಅಂತ ತಾವು ಕೇಳಿದ್ರಲ್ಲ, 8,000 ಅರ್ಜಿ ಬಂದಿಲ್ಲ. ಈಗೇನು 2,700 ಚಿಲ್ಲರೆ ಅರ್ಜಿ ಬಂದಿದೆ, ಅವ್ರಿಗೆಲ್ಲರಿಗೂ ಕೂಡ ಅವ್ರೇನು ಕೇಳಿದಾರೋ ಅದನ್ನು ನಾವು ಮಾಡ್ತೀವಿ. ಆದರೆ ಅವರು ಪ್ರೊಟೆಸ್ಟ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಡಿಸೆಂಬರ್ 2-4 ರಾಜ್ಯಾದ್ಯಂತ 80% ಅನುದಾನ ಕಟ್ ಮಾಡಿದ್ದಾರೆ. ಕಟ್ ಮಾಡೆಲ್ಲ ಮಾಡಕ್ಕೆ ಬಿಡೋದೂ ಇಲ್ಲ. ಮೇಡಮ್, ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಾಗಿದೆ, ಯಾರು ಕೂಡ